ಪಟಾಕಿ ಹಚ್ಚಬೇಕಾದಾಗ ಗಮನಿಸಬೇಕಾದ 5 ಮುನ್ಸೂಚನೆಗಳು. ಈ ಹಬ್ಬಗಳ ಸಮಯದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಸಾಕಷ್ಟು ಜನ ಪಟಾಕಿಯಿಂದ ಕಣ್ಣಿಗೆ ಪೆಟ್ಟು ಮಾಡಿಕೊಂಡು ಬರ್ತಾರೆ ನಮ್ಮಲ್ಲಿ. ಆದ್ದರಿಂದ ಈ ಪಟಾಕಿಯಿಂದ ಕಣ್ಣಿಗೆ ತೊಂದರೆ ಆಗಬಾರ್ದು ಅಂತ ಕೆಲವೊಂದು ಮುನ್ಸೂಚನೆಗಳನ್ನು, ಕೆಲವೊಂದು ಪ್ರಿವೆಂಟಿವ್ ಮೆಜರ್ಗಳನ್ನ ಫಾಲೋ ಮಾಡೋದು ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲಿಗೆ ಪಟಾಕಿಗಳನ್ನು ಖರೀದಿ ಮಾಡೋ ಹೊತ್ನಾಗ ಅಧಿಕೃತ ಡೀಲರ್ಸ್ ಯಾರಿರ್ತಾರೆ ಅಲ್ಲಿಂದನೇ ಪಟಾಕಿಗಳನ್ನು ತೊಗೊಳ್ಕೊಂಬನ್ನಿ. ಅಂದರೆ ಅದು ಬರ್ಸ್ಟ್ ಆಗೋದು, ಸಡನ್ನಾಗಿ ಬ್ಲಾಸ್ಟ್ ಆಗೋದು ಚಾನ್ಸಸ್ ಕಡಿಮೆ ಇರ್ತದೆ. ಎರಡನೇದ್ದು, ಪಟಾಕಿ ಹಚ್ಚಬೇಕಾದ್ರೆ ಆದಷ್ಟು ಓಪನ್ ಸ್ಪೇಸಲ್ಲಿ ಹಚ್ಚಿ. ಮೂರನೇದ್ದು, ಸಾಧ್ಯವಾದಷ್ಟು ಸೇಫ್ಟಿ ಗಾಗಲ್ ಯೂಸ್ ಮಾಡಿ. ಸೇಫ್ಟಿ ಕನ್ನಡಕ ಅಂತ ಬರ್ತದೆ, ಅದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ನಾಲ್ಕನೇದ್ದು, ಅಕಸ್ಮಾತ್ ನೀವೇನಾದರೂ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಾಯಿದ್ರೆ ಆ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನ ತೆಗೆದುಬಿಟ್ಟು ಕನ್ನಡಕ ಹಾಕ್ಕೊಳ್ಳಿ ಆ ಪಟಾಕಿ ಹಾರಿಸೋ ಟೈಮಲ್ಲಿ. ಐದನೇದ್ದು, ಮಕ್ಕಳು ಏನಾದರೂ ಪಟಾಕಿ ಹಾರಿಸ್ತಾ ಇದ್ದರೆ ದೊಡ್ಡವರು ಅದನ್ನು ಸೂಪರ್ವೈಸ್ ಮಾಡೋದು ಯಾವಾಗಲೂ ಒಳ್ಳೆಯದೇ. ನಿಮ್ಮ ನಜರಿನಲ್ಲಿ ಅವರು ಪಟಾಕಿ ಹಾರಿಸ್ಬೇಕು. ಮತ್ತು ಪಟಾಕಿ ಹಾರಿಸ್ಬೇಕಾದಾಗ ಕೈಯಲ್ಲಿ ಹಿಡ್ಕೊಂಡು ಹಾರಿಸೋದು ಅಥವಾ ಹಚ್ಚಿಬಿಟ್ಟು ಹಿಂಗೆ ಒಗೆಯೋದು ಇಂಥವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಆಗಲಿಲ್ಲ ಅಂದರೆ ಇನ್ನೊಬ್ರಿಗೂ ಸುತ್ತಮುತ್ತ ನೋಡೋರಿಗೂ ತೊಂದರೆ ಆಗಬಾರ್ದು, ಅಡ್ಡಾಡೋರಿಗೂ ತೊಂದರೆ ಆಗ್ಬೋದು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಪಟಾಕಿ ಹಚ್ಚಬೇಕಾದಾಗ ಅದ್ರ ಮೇಲೆ ಹಿಂಗೆ ಬಗ್ಗಿ ಹಚ್ಚಲಿಕ್ಕೆ ಹೋಗಬೇಡಿ. ಆದಷ್ಟು ಉದ್ದನ ಕಡ್ಡಿ ಊದುಬತ್ತಿ ಹಿಡ್ಕೊಂಡು ಸ್ವಲ್ಪ ದೂರದಿಂದ ಫೇಸ್ ದೂರ ಇಟ್ಕೊಂಡು ಹಚ್ಚಬೇಕು. ಇಷ್ಟು ನೀವು ಮುನ್ಸೂಚನೆಗಳನ್ನ ಫಾಲೋ ಮಾಡಿದರೆ ನಿಮಗೆ ಕಣ್ಣಿಗೆ ಪೆಟ್ಟಾಗೋ ಚಾನ್ಸಸ್ ತುಂಬ ಕಡಿಮೆ ಆಗ್ತದೆ. ಥ್ಯಾಂಕ್ ಯು.